ಬಿಜೆಪಿ ಅವರು ಮೋದಿನೇ ಹೇಳ್ಕೊಳ್ತಾರೆ ಕೋವಿಡ್ ಇಂದ ಪ್ರಾರಂಭವಾಗಿ ಇದುವರೆಗೂ ಕೂಡ ನಾವು ಲಕ್ಷಾಂತರ ಮನೆಗಳಿಗೆ ಉಚಿತವಾಗಿ ದವಸ ಧಾನ್ಯಗಳನ್ನ ಕೊಟ್ಟಿದ್ದೀವಿ. ಅದೇ 5 kg ಅಕ್ಕಿ ಫ್ರೀ ಕೊಡ್ತೀವಿ ಅಂದ್ರೆ ನಿಮ್ ಕಡೆಯಿಂದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತೆ. ಅವತ್ತಿಂದ ಇವತ್ತವರೆಗೂ ಅದೇ ಆರೋಪ. ನೋಡಿ, 82 ಕೋಟಿ ಜನಕ್ಕೆ ಕೊರೋನಾ ಟೈಮಿಂದ ಸ್ಟಾರ್ಟ್ ಆಗಿ ಇನ್ನು 5 ವರ್ಷಕ್ಕೆ ಅಂದರೆ 2029ವರೆಗೂ ಸಹ 5 kg ಅಕ್ಕಿ ದವಸ ಧಾನ್ಯಗಳು ಫ್ರೀಯಾಗಿ ಹೋಗ್ತವೆ. ಆದರೆ ದವಸ ಧಾನ್ಯಗಳನ್ನು ಇವರೇನು ಹೇಳಿದ್ರು, ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿ 10 kg ಕೊಡ್ತೀವಿ ಅಂತ ಹೇಳಿದ್ರು. ಓಪನ್ ಆಗಿ ಹೇಳಿದ್ರು ಸಿದ್ದರಾಮಯ್ಯನವರು. ಅದು 5 kg ಕೇಂದ್ರ ಸರ್ಕಾರದ್ದು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದರೆ ಸರ್ಕಾರ ಬಂದ ಮೇಲೆ ಓದ್ ತಗೊಂಡ ಮೇಲೆ 5 kg ಕೇಂದ್ರ ಸರ್ಕಾರದ್ದು, 5 kg ನಮ್ಮದು ಅಂತ ಹೇಳಿದ್ರು. ಹಿಂದೆನೂ ಸಹ ನಾವೇ ಕೊಡ್ತಾ ಇದ್ವಿ. ಆದರೆ ಅದಕ್ಕೂ ಸಹ ಕ್ಲೈಮ್ ಮಾಡ್ಕೊಂಡಿದ್ದು ಇವರೇ. ಅಕ್ಕಿ ನಮ್ಮದು, ಗೋಣಿ ಚೀಲ ಮಾತ್ರ ಇವ್ರದ್ದು, ಆ ಥರ ಇತ್ತು. ಆದರೆ ಈಗ 5 kg ಏನು ಕೊಡಬೇಕಾಗಿತ್ತಲ್ಲ, 840 ರೂಪಾಯಿ 5 ಜನಕ್ಕೆ ತಲಾ ಅಂತ ಒಂದು 170 ರೂಪಾಯಿ ಬರುತ್ತೆ. 5 kg ಲೆಕ್ಕದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ಕೊಟ್ಟರು ಹೋಗಲಿ. ಈಗಂತೂ ಸಹ ಅಕ್ಕಿ ಬೆಳೆದ ರೈತರೆಲ್ಲ ಕಳಿಸಿದ್ದಾರೆ. ಅಕ್ಕಿ ಬದಲು ರಾಗಿ ಆದರೂ ಕೊಡ್ಬೋದಾಗಿತ್ತಲ್ಲ, ಕೊಡಲಿಲ್ಲ. ಒಳ್ಳೆ 840 ರೂಪಾಯಿ ಕೊಟ್ರ ಒಂದು ರೇಷನ್ ಕಾರ್ಡ್ ಪ್ರಕಾರ, ಅದು ಕೊಡ್ತಾ ಇಲ್ಲ. ಕಳೆದ 8 ತಿಂಗಳಿಂದ ಕರ್ನಾಟಕದ 4,10,00,000 ಏನು ನಾವು ಯೆಲ್ಲೋ ಕಾರ್ಡ್ ಅಂತ ಏನಿದೆ ಆ ಕಾರ್ಡ್ಗಳಿಗೆ ಹೋಗಿರ್ತಕ್ಕಂತಹದ್ದು ಶೂನ್ಯ. 4,10,00,000 ಕಾರ್ಡ್ಗಳಿಗೆ ಕಳೆದ 8 ತಿಂಗಳಲ್ಲಿ ಹೋಗಿರ್ತಕ್ಕಂಥದ್ದು ಶೂನ್ಯ. ಅಂದ್ರೆ ಇದನ್ನ ಒಂದು ವೋಟ್ ಗಿಮಿಕ್ ಆಗಿ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ವಿಚಾರ. ಆಮೇಲೆ ಇಲ್ಲ ನಾನು ಇನ್ನೂ ಒಂದು ರೈತರದ್ದು ಮಾತ್ರ ತಾವು ಹೇಳ್ತಾ ಇದ್ರಿ ನೋಡಿ, ಇನ್ನೂ ಎಲ್ಲದಕ್ಕಿಂತ ಜಾಸ್ತಿ ವಿದ್ಯುತ್ನ ಕಡಿಮೆ ಮಾಡಿ ರೈತನಿಗೆ ಮಧ್ಯರಾತ್ರಿನಲ್ಲಿ ಕೊಟ್ಟು ಹಾವು ಕಚ್ಚಿಸ್ಕೊಂಡು ಸಾಯ್ತಿರೋದ್ರ ಜೊತೆಗೆ 900 ರೈತರಿಗೆ 36 ಕೋಟಿ ಬರುತ್ತೆ ಸಬ್ಸಿಡಿ ಅಷ್ಟೇ. ಅಂದ್ರೆ ಅವ್ನಿಗೆ 5 ಲಕ್ಷ, ಯಾರು ಶಿವಾನಂದ ಪಾಟೀಲ್ ಹೇಳಿದ್ರಲ್ಲ 5 ಲಕ್ಷಕ್ಕೋಸ್ಕರ ರೈತ ಆತ್ಮಹತ್ಯೆ ಮಾಡ್ಕೊಳ್ತೆ ಅಂತ, 36 ಕೋಟಿ ಬರೋದು. ಇವ್ರು ಕಾರ್ ಖರೀದಿ ಮಾಡಲಿಕ್ಕೆ 110 ಜನ ಕ್ಯಾಬಿನೆಟ್ ಹೊಸ ಕಾರ್ ಖರೀದಿ ಮಾಡಲಿಕ್ಕೆ ಇವ್ರು ಖರ್ಚು ಮಾಡಿರೋದು 48 ಕೋಟಿ. ರೈತನ ಕಣ್ಣು ಕಾಣಿಸ್ಲಿಲ್ಲ ಅವ್ರಿಗೆ. ಇವ್ರ ಕಾರ್ ಮಾತ್ರ ನಿಮ್ ಸರ್ಕಾರ ಇರ್ಬೇಕಾದ್ರೆ ಎಲ್ಲ ಬಸ್ಸಲ್ಲಿ ಓಡಾಡ್ತಿದ್ರ ಸರ್. ಎನಿವೇ ಖಂಡಿತವಾಗ್ಲು ಇವ್ರು ಘೋಷಣೆ ಮಾಡಿದಂತಹ ಪ್ರೋತ್ಸಾಹಧನ ಏನಿದೆ, ಮೊದಲು 5 ರೂಪಾಯಿ ಕೊಡ್ಲೇಬೇಕಾಗಿತ್ತು, ಅದನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ, ಅದನ್ನ ಕ್ಲಿಯರ್ ಮಾಡ್ಲೇಬೇಕು. ಅದಲ್ದರ ಈಗ ಆ ಹೊರೆಯನ್ನು ನಮ್ಗೆ ಆಗ್ತಾರೆ. ಇನ್ನೊಂದು ವಿಚಾರ ನಾವು ಗಮನಿಸಬೇಕು, ಹಾಲಿಂದು ಹೆಚ್ಚು ಮಾಡಿದ್ದಾರೆ, ಆದ್ರೆ ಅದ್ರ ರೈತರಿಗೆ ಹೋಗುತ್ತಾ? ಅದು ಹೋಗ್ತಿಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ಅದು ಮತ್ತೆ ನಮಗೆ ಹೊರ ಬೀಳ್ತಿದೆ. ಆದರೆ ಇನ್ನೊಂದು ವಿಚಾರ ಏನು ಅಂದರೆ, ಪ್ರತಿ ಸರ್ಕಾರಗಳು ಏನು ಈಗ ಇತ್ತೀಚೆಗೆ ಆಳದಂಥ ಸರ್ಕಾರಗಳು ಈ ಮಕ್ಕಳ ಊಟದ ವಿಚಾರದಲ್ಲಿ ನಾವು ಬಿಜೆಪಿ ಸರ್ಕಾರದಲ್ಲೂ ನೋಡಿದ್ವಿ ಯಾವ ರೀತಿ ಅಂಗನವಾಡಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆಗಳ ಒಂದು ಸ್ಕ್ಯಾಮ್ ನಡೀತು ಅಂತ. ಅದಲ್ದರ ಮಕ್ಕಳಿಗೆ ಕೊಡುವಂತ ಕ್ಷೀರ ಭಾಗ್ಯದಲ್ಲಿ ಯಾರು ಖರೀದಿ ಮಾಡಿ, ಯಾರು ಕೊಟ್ಟು, ಯಾರ ಹೆಸರನ್ನ ತಗೊಂಡ್ರು ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಬಿಜೆಪಿ ಸರ್ಕಾರದ ಅದು ಹೇಳೋಗಿಲ್ಲ. ಇವ್ರ ಸರ್ಕಾರ ಹೋಗ್ಲಿ, ಅವ್ರಿಗಂತೂ ನಾವು ಕೊಟ್ಟಿಲ್ಲ. ಇವ್ರಿಗೆ ಮ್ಯಾಂಡೇಟ್ ಕೊಟ್ಟು ಇವರಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ನಾನು ಬಂದಂತ ಸುದ್ದಿ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಶಾಲೆಗಳ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಹಾಲು ಮತ್ತೆ ಮೊಟ್ಟೆ ಹೋಗ್ತಿಲ್ಲ. ಅಕ್ಕಿ ಬಗ್ಗೆ ಬಿಜೆಪಿ ವಕ್ತಾರರು ಮಾತಾಡ್ತಾ ಇದ್ರು. ಅವರ ಕಾಳಜಿಯನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ರೈತರು ಆತ್ಮಹತ್ಯೆ ಮಾಡ್ತಾ ಇದ್ರು, ಇಷ್ಟು ಕೋಟಿ ಕಾರಲ್ಲಿ ಸುತ್ತಾಡ್ತಾ ಇದ್ದಾರೆ ಅಂತ ನಿಜ. ವೆಂಕಯ್ಯ ನಾಯ್ಡು ಅವರಿದ್ರು, ಬಿಜೆಪಿಯವರು ರೈತರಿಗೆ ಒಂದು ಸಾಲ ಮನ್ನಾ ಮಾಡಿ ಅಂತ ಹೇಳಿದಾಗ ಇದೇ ಡೈಲಾಗ್ ಏನು ನಮ್ಮ ಸಚಿವರು ಹಾಡಿದ್ರು ಅಂತ ಹೇಳಿದ್ರಲ್ಲ, ಅದೇ ಡೈಲಾಗನ್ನ ವೆಂಕಯ್ಯ ನಾಯ್ಡು ಅವರು ಮಾತಾಡಿದ್ರು. ನಾನು ಹೇಳುವಂಥದ್ದು, ಇವರಿಗೆ ಬದ್ಧತೆ ಇದ್ದಿದ್ರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ 78,000 ಕೋಟಿ ಸಾಲ ಮನ್ನಾವನ್ನು ಮಾಡ್ತು. ಇವ್ರು ಏನು ಮಾಡಿದ್ರು, ಏನು ಕಾರಲ್ಲಿ ಓಡ್ತಾ ಇದ್ದಾರೆ, ರೈತರು ಮನ್ನಾ ಮಾಡಬಾರ್ದ? ಇದೇ ಕಾರ್ಪೊರೇಟ್ ವಲಯಕ್ಕೆ, ಬೆರಳೆಣಿಕೆ ಕಾರ್ಪೊರೇಟ್ ವಲಯಕ್ಕೆ 15ರಿಂದ 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ಇವತ್ತು ವರ್ಷಕ್ಕೆ 10ರಿಂದ 12 ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವರಿಗೆ ಕೊಡಕ್ಕಾಗಲಿಲ್ಲ. ಅವರಿಗೆ 1 ರೂಪಾಯಿ ಸಾಲ ಮನ್ನಾ ಮಾಡುವಂತಹ ಬದ್ಧತೆಯನ್ನು ಇವರು ತೋರಿಸಲಿಲ್ಲ. ಎರಡನೇದಾಗಿ ಅಕ್ಕಿಯ ವಿಷಯ ಮಾತಾಡ್ತಾ ಇದ್ರಿ. ನಾವು ನಮ್ಮ ಸರ್ಕಾರ ಬಂದ 2ನೇ ದಿನಕ್ಕೆ ಫುಡ್ ಕಾರ್ಪೊರೇಷನ್ಗೆ ಬರಿತೀವಿ, ನಮಗೆ ಇಷ್ಟಿಷ್ಟು ಅಕ್ಕಿ ಬೇಕು ಅಂತ. ಎಸ್, ನಾವು ಕೊಡ್ತೀವಿ ಅಂತ ಹೇಳಿದ್ರು. ಯಾವಾಗ ಈ ಅಕ್ಕಿ ನಮ್ಮ ಮೂಲಕ ಜನರಿಗೆ ತಲುಪಿದ್ರೆ ಮುಂಬರುವ ಲೋಕಸಭೆಯಲ್ಲಿ ನಮ್ಗೆ ಚುನಾವಣೆಗೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ರಾತ್ರಿ ಅದನ್ನ ರಿಜೆಕ್ಟ್ ಮಾಡಿಸಿದ್ರು. ಅದೇ ಅಕ್ಕಿನ 34 ರೂಪಾಯಿಗೆ ನಾವು ಕೇಳಿದ್ವಿ. ನೀವೇನ್ ಮಾಡಿದ್ರಿ? 29 ರೂಪಾಯಿಗೆ ಅದನ್ನ ಲೇಬಲ್ ಮೇಲೆ ಫೋಟೋ ಹಾಕ್ಬಿಟ್ಟು ಹೋದ್ರು. ಏನೋ ನೋಡಿ, ಚೀಲ ನಮ್ದಂತೆ. ಇವರು 80 ಕೋಟಿ ಜನರಿಗೆ ನಾವು ರೇಷನ್ ಕೊಡ್ತಾ ಇದ್ವಿ. ಯಾರು ಸ್ವಾಮಿ ಹೇಳ್ತಾ ಇದ್ರಿ? 2013ರಿಂದ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಂದಿನಿಂದನೂ ಈ BPL ಕಾರ್ಡಿನವರಿಗೆ 80 ಕೋಟಿ ಜನರಿಗೆ 5 kg ಅಕ್ಕಿನ ಕೊಡ್ಕೊಂಡೇ ಬಂದಿದ್ದೀವಿ. ಇಂತಹ ಸುಳ್ಳುಗಳು ಇರಬಾರದು. ಸುಳ್ಳಿನ ಮೇಲೆ ಸುಳ್ಳು. ಇನ್ನು ವಿರೋಧ ಪಕ್ಷದ ನಾಯಕರು ಇವರು ಇದ್ದಾರೆ ಅನ್ನೋದಾದ್ರೆ ಬರೇ ಸಣ್ಣ ಸಣ್ಣ ವಿಷಯಕ್ಕೆ ಅಸಂಬಂಧವಾಗಿ ಟೀಕೆ ಮಾಡೋದನ್ನ ಬಿಟ್ಟು, ಈ ಗ್ಯಾರಂಟಿ ಕಾರ್ಡ್ ಏನು ತಲುಪಲಿಲ್ಲ, ಈ ಏನು 3-4 ಲಕ್ಷ ಜನರಿಗೆ, 1,27 ಲಕ್ಷ ಜನ BPL ಕಾರ್ಡ್ ಹೋಲ್ಡರ್ ಇದ್ದಾರೆ. ಅದರಲ್ಲಿ ಎಲ್ಲವೂ ಸಂಪೂರ್ಣವಾಗಿದೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಲೋಪಗಳು ಖಂಡಿತವಾಗ್ಲೂ ಇರ್ತದೆ. ಅದನ್ನ ಸರಿಪಡಿಸಬೇಕಾಗಿದ್ದು ಶಾಡೋ CM ಆಗಿರುವಂತಹ ವಿರೋಧ ಪಕ್ಷದ ನಾಯಕರು, ಲೆಕ್ಕಪತ್ರಿಕೆ ಅಂತ ಒಬ್ರು ಇದ್ದಾರೆ.
ಕೂರಿಸಿ ಕೇಳಿ ಲೆಕ್ಕ ತಗೊಳ್ಳಿ, ನಿಮ್ಗೆ ಡಾಟಾ ಇದೆ, Right, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಇದೆ. ಇದರ ಜೊತೆಗೆ ಹಾಲಿನ ಪ್ರೋತ್ಸಾಹಧನ ಪೆಂಡಿಂಗು. ಹಾಲಿನ ಪ್ರೋತ್ಸಾಹನ ಆರಂಭಿಸಿರೋದು ಬಿಜೆಪಿ ಅಲ್ಲ, ಸಿದ್ದರಾಮಯ್ಯನವರ 2013 ಅಶೋಕ್ ಗೌಡ್ರೆ 3 ತಿಂಗಳಿಂದ ನೀತಿ ಸಂಹಿತ ಇದೆ ನಮ್ಮಲ್ಲಿ. 8 ತಿಂಗಳಿಂದ pending. ಪ್ರೋತ್ಸಾಹಧನಕ್ಕೂ ನೀತಿ ಸಂಹಿತೆಗೂ ಏಕ್ ಸಂಬಂಧ? ಪ್ರೋತ್ಸಾಹಧನಕ್ಕೂ ನೀತಿ ಸಂಹಿತೆಗೂ ಸಂಬಂಧ ಏನಿದೆ? ನೀವು ರೈತರು ಕೊಡಿ ಸ್ವಾಮಿ. ಹಾಲಿನ ದರ ಏರ್ಸಿರೋದಕ್ಕೂ ನೀವು ನೀತಿ ಸಂಹಿತೆಗೆ ಇದೆಲ್ಲ ಏನು ಇದು? ಮತ್ತೆ ಜೊತೆಗೆ ಏರ್ಸಿರೋದಲ್ಲ, ಇದನ್ನ ಜನಸಾಮಾನ್ಯರಿಗೆ ದಾರಿ ತಪ್ಪಿಸುವಂತ ಕೆಲಸ. ಇನ್ನೊಂದು ಜೊತೆಗೆ ಸೇರಿಸ್ಬಿಡ್ತೀನಿ. ನೀವು ರೈತರ ಬಗ್ಗೆ ಕಾಳಜಿ ಇರುವವರಿಗೆ ಮಾಡಿಲ್ಲ 50 ml ಎಕ್ಸ್ಟ್ರಾ ಕೊಡಿ ಅಂತ ಹೇಳಿ ಯಾರು ಅಪ್ಲಿಕೇಶನ್ ಅಲ್ಲಿ ಬನ್ನಿ. ಈಗ ಬರ್ತೀನಿ. ನೀವು ರೈತರ ಬಗ್ಗೆ ಇಷ್ಟು ಕಾಳಜಿ ಮಾತಾಡುವಂತಹ ಬಿಜೆಪಿ ಆಗಿರ್ಬೋದು, ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಅದೇ ರೈತ ತನ್ನ ಹೈನುಗಾರಿಕೆಯಿಂದ ಬಂದಂತ 9 ಲಕ್ಷ ಎಕ್ಸ್ಟ್ರಾ ಲೀಟರ್ ಅದನ್ನ ಏನು ಬೇಡ ಅಂತ ಹೇಳ್ಬಿಟ್ಟು ಆತನಿಗೆ ಲಾಸ್ ಮಾಡಲ್ಲ. ಈ ಡಿಸ್ಕಷನ್ ನಾವು ಲೈವ್ ಅಲ್ಲಿ ಮಾಡ್ಬೇಕಾದ್ರೂ ಕೂಡ ಇದೇ ಪ್ರಶ್ನೆ ಕೇಳಿದೆ. ಯಾರೋ ಒಬ್ಬ ಉತ್ಪಾದಕ ತನ್ನ ಪ್ರಾಡಕ್ಟ್ ಹೆಚ್ಚೆಚ್ಚು ಉತ್ಪಾದನೆ ಮಾಡ್ತಿದ್ದಾನೆ ಅಂದ್ರೆ ಹೊಸ ಗ್ರಾಹಕರನ್ನ ಹುಡ್ಕೊಳ್ಬೇಕು ಸರ್. ಇರೋ ಗ್ರಾಹಕನಿಗೆ ನಾನು ಪ್ರೊಡ್ಯೂಸ್ ಮಾಡ್ಬಿಟ್ಟಿದ್ದೀನಿ, ನೀನ್ ತಗೋಂತ ಬಲವಂತ ಕೊಡ್ತಾರ? ಎಲ್ಲಾ ರೀತಿಯ KMF ಇವತ್ತು ದೇಶದಲ್ಲಿ ನಂಬರ್ 1. ಬೇರೆ ಯಾವುದೇ ಅಮೂಲ್ ಆಗಿರ್ಬೋದು, ಭೂಮೂಲ ಯಾರು ಏನು ಇದೆಯಲ್ಲ ಗುಜರಾತ್, ವಿದೇಶಗಳಿಗೆ ಮಾರಿ ನಮ್ಮ ಹೆಮ್ಮೆಯ ನಂದಿನಿ ಆಸ್ಟ್ರೇಲಿಯಾದಲ್ಲಿ ಸಿಗ್ತಿದೆ ಅಂತ ಖುಷಿ ಪಡ್ತೀವಿ. ಯಾಕೆ ಇಲ್ಲಿರೋ ಲಕ್ಷ್ಮಣ್ ಹೇಳ್ತೀರಿ 50 ml ಎಕ್ಸ್ಟ್ರಾ ತಗೊಳ್ಳಿ ಅಂತ? ಮೇಜರ್ ಈಗ ಹೋಟ್ಲ್ ಚಾ ರೇಟ್ ಬೆಲೆ ಜಾಸ್ತಿ ಆಗತ್ತಾ ಅಂತ ಹೇಗೆ ಜಾಸ್ತಿ ಆಗತ್ತೆ? ಅವರೇ ಹೇಳಿದ್ದಾರೆ, ಹೋಟೆಲ್ ಅಸೋಸಿಯೇಷನ್ ಅವರೇ ಹೇಳಿದ್ದಾರೆ. 500 ml 20 ರೂಪಾಯಿ ಸಿಗ್ತಾರೆ, 22 ರೂಪಾಯಿ ಬನ್ನಿ ಸರ್. ಫೆಬ್ರವರಿ ತಿಂಗಳಲ್ಲಿ ಒಂದು ಪತ್ರಿಕೋದ್ಯಮ ಅಂದ್ರೆ ಒಂದು ಚಾನೆಲ್ ಒಂದು ಕ್ಲೇಮ್ ಮಾಡ್ತಾರೆ ಸರ್, 1240 ರೈತರ ಆತ್ಮಹತ್ಯೆ ಆಗಿದೆ ಅಂತ. ರಾಜ್ಯ ಸರ್ಕಾರದ ಇದೇ ಸಿದ್ದರಾಮಯ್ಯನವರು ಮಲಗಿದ್ದಾರೆ ಅಂತ ಹೇಳ್ತಾರೆ ಸರ್. ಕೇರಳದಲ್ಲಿ ಆನೆ ತುಳಿತಾಗಿದ್ದು 15 ಲಕ್ಷ ಕೊಡ್ತಾರಲ್ಲ ಸರ್, ಯಾರಪ್ಪನ ದುಡ್ಡು ಕೊಡ್ತಾ ಇರೋದು? ಕೇಂದ್ರ ಸರ್ಕಾರದಿಂದ ರೈತರಿಗೆ ವರ್ಷಕ್ಕೆ ನಾವು ತಲಾಕ್ ಅನ್ಬಿಟ್ಟು ಇದು ಹೇಳ್ತಾರಲ್ಲ, ರಾಹುಲ್ ಗಾಂಧಿ ಅವರು ಕಟ್ಟ ಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರದಿಂದ 9,000 ರೂಪಾಯಿ ಬಂದು ನಮ್ಮ ಮೋದಿಜಿಯವ್ರು ಕೊಡ್ತಿದ್ದಾರೆ. ಅಕ್ಕಿ ಬಗ್ಗೆ ಬಂದ್ಬಿಟ್ಟು ನೀವು 10 kg ಕೊಡ್ತೀನಿ ಅಂತ ಹೇಳಿದ್ದು, 5 kg ಪ್ಲಸ್ 10 ಎಷ್ಟಾಯ್ತು? 15 kg ಆಯ್ತು. ನೀವು ಅದರಲ್ಲಿ 5 kg ರದ್ದು ಮಾಡಿದ್ದೀರಾ, ನೀವು ಕೊಡ್ತಾ ಇಲ್ಲ. ಆರೋಪ ಬಂದ್ಬಿಟ್ಟು ಮೋದಿ ಅವ್ರ ಮೇಲೆ ಹೇಳ್ತಾ ಇದ್ದೀರಾ ನೀವು. ಇವತ್ತು ಜೋಪಡಿಯಲ್ಲಿ ಇರೋರು BPL ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಇದೇ ಸಿದ್ದರಾಮಯ್ಯ ಸರ್ಕಾರ ಎಲ್ಲರದ್ದು ರದ್ದು ಮಾಡಿದ್ದಾರೆ. ಇದು ಜೋಪಡಿಯಲ್ಲಿ ಇರೋರಿಗೆ ಅನ್ನಭಾಗ್ಯ ಎಲ್ಲಿ ಹೋಗ್ತಾ ಇದೆ? ಅನ್ನಭಾಗ್ಯ ಎಲ್ಲಿ ಹೋಗ್ತಾ ಜೋಪಡಿಯಲ್ಲಿ ಇರೋರಿಗೆ? ಸರ್, ಇವಾಗ ನನಗೆ ಬಿಜೆಪಿ ವಕ್ತಾರರು ನನಗೆ ಉತ್ತರ ಕೊಡಬೇಕು. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ 5 kg ಅಕ್ಕಿ ಸಾಕ? ನೀವು 5 kg ಕೊಟ್ರೆ ನೀವು 5 kg ಕೊಡ್ತೀರಾ, ಅವ್ರು 5 kg 10 kg ಅಕ್ಕಿ ಸಾಕ ಒಬ್ಬ ಮನುಷ್ಯ ಬದುಕೋಕೆ? ಜನಸಾಮಾನ್ಯ ಫ್ರೀ ಕೊಟ್ರೆ ನೀವು ಇದು ಕೊಡೋದು ತಪ್ಪು, ಅವ್ರು ದುಡ್ದು ತಿಂತಾ ಇದಾರೆ, ಅದು ಇದು ಅಂತ ಇದ್ದೀರಲ್ಲ. MLA MP ಗಳು ಫ್ರೀ ಆಗಿ ಸಿಗ್ತಾ ಇದೆಯಲ್ಲ ಸರ್, ಅವರೆಲ್ಲ ಯಾವಾಗ ಬಿಡ್ತಾರೆ ಸರ್? ಇದು ಪೊಲಿಟಿಕಲ್ ಪ್ರಶ್ನೆ. ಮೇಡಮ್ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು. ನೀವು ಹೇಗೆ ಒಂದು ನಿಮಿಷ ನೋಡಿ, ಒಂದು ಪಾರ್ಕರ್ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ಇದೆ. ಅದೊಂಥರ ಹೆಂಗೆ ಅಂದರೆ ಕೋಡ್ ಬುಕ್ ಥರ. ಪ್ರತಿಯೊಬ್ಬರಿಗೂ ಸಹ ಎಷ್ಟು kg ಯಾರು ಎಷ್ಟೆಷ್ಟು ಗ್ರೈನ್ಸ್ನ ಉಪಯೋಗಿಸ್ತಾರೆ ಅಂತ ಹೇಳಿ. ಒಬ್ಬ ಹೆಲ್ತಿ ಮನುಷ್ಯ 11.5 kg 13 kg ಕಾಲು ಅಂದರೆ 25 ಗ್ರಾಮ್ನ ಉಪಯೋಗಿಸ್ತಾರೆ. 5 kg ಅಕ್ಕಿನ ಉಪಯೋಗಿಸೋದು ಹೆಲ್ತಿ ಅಂತ. ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಮ್ಯಾಕ್ಸಿಮಮ್ ಉಪಯೋಗಿಸ್ತಕ್ಕಂತಹದ್ದು ಅಕ್ಕಿ. ಅದರಿಂದ ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ರಾಜ್ಯ ಸರ್ಕಾರಗಳು ಪರ್ಯಾಯವಾದಂತಹ ಗ್ರೈನ್ಸು ಅಂದರೆ ಈ ತೋರ್ದಾಲು ಬೇರೆ ಎಲ್ಲ ಕೊಡಬಹುದು. ಅಥವಾ ಅಕಸ್ಮಾತ್ ನನಗೇನಾದ್ರು ಅಕ್ಕಿ ತಿನ್ನಲ್ಲ, ನನ್ನ ಮೇಲೆ ಗೋಧಿ ಮಾತ್ರ ತಿಂತೀನಿ, ಗೋಧಿನೂ ಕೊಡ್ತಾರೆ ಕೇಂದ್ರ ಸರ್ಕಾರ. ಇದು ಸೈಂಟಿಫಿಕ್ಕು. ಜೊತೆಗೆ ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲನೂ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಚುನಾವಣೆ ಅನೌನ್ಸ್ ಆಗಿದ್ದ ಕೂಡಲೇ ನಾನೇ ಒಂದು ಖಾಸಗಿ ಚಾನಲ್ನಲ್ಲಿ ಕೂತ್ಕೊಂಡು ನಾವು ಮತ್ತು ಖಾಸಗಿ ಚಾನಲ್ನ ಆ್ಯಂಕರ್ ಏನಿದ್ರು ಸೈಂಟಿಫಿಕ್ ಆಗಿ ನಾವು ವರ್ಕೌಟ್ ಮಾಡಿ ನೀವು ಆಲ್ಟರ್ನೇಟಿವ್ ಏನೇನು ಮಾಡಬಹುದು ಅಂತಲೂ ಮಾಡಿದ್ವಿ. ಆಮೇಲೆ ಜೊತೆಗೆ ಈ ಏನು 850 ರೂಪಾಯಿ ಕೊಡ್ತಿದ್ದಾರೆ, ನಿಮಗೆ ಇನ್ನೂ ಸಹ ಸೇವ್ ಆಗುತ್ತೆ ಅಂತ ಹೇಳಿ ನಾನೇ TV ಪ್ಯಾನಲ್ ಕೂತ್ಕೊಂಡು ಸಹ ಹೇಳಿದ್ದೀನಿ. ಆದರೆ ಏನಾಗುತ್ತೆ ಗೊತ್ತಾ, ಈ ರಾಜ್ಯ ಸರ್ಕಾರ ಏನಿದೆ ಒಂಥರ ಕ್ಯೂಡ್ ಸರ್ಕಾರ. ನಾವು ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀವಿ. ವಿ ಆರ್ ನಾಟ್, ನಾನೊಬ್ಬ BJP ವಕ್ತಾರ ಅಂತ ಹೇಳ್ತಿಲ್ಲ, ಅಥವಾ ಆ್ಯಂಕರ್ ಅವರು ಯಾವುದೋ ರೀತಿ ಬಯಾಸ್ಡ್ ಆಗಿ ಮಾತಾಡ್ತಿರ್ಲಿಲ್ಲ. ಇದೆಲ್ಲ ಸಹ ಆಗಿದೆ, ಚರ್ಚೆಗಳಾಗಿದೆ. ಆದರೆ ಈ ಮುಖ್ಯಮಂತ್ರಿಗಳೇನಿದ್ದಾರೆ ಅವ್ರಿಗೇನು, ನಾನು ಒಂದು ರಾಜಕೀಯವಾಗಿ ಅಧಿಕಾರ ಉಳಿಸ್ಕೊಬೇಕು, ಆ ಮುಖ್ಯಮಂತ್ರಿ ಸೀಟ್ ಮೇಲೆ ಕೂತ್ಕೊಬೇಕು, ಡೈಲಾಗ್ ಹೊಡಿಯಕ್ಕೆ ಒಂದು ಬೇಕು. ಕಾಕಾ ಪಾಟೀಲ್ ನಿನಗೂ ಫ್ರೀ,
ಈ ಮಹದೇವಪ್ಪ ನಿಂಗೂ ಫ್ರೀ. ಇದು ಅವ್ರು ಮಾಡಿದಂಥ ವಿಚಾರ. ಇನ್ನೊಂದು ಯೋಜನೆ ಇದೆ.